ಈ ಯುದ್ಧದಲ್ಲಿ ಇರಾನ್ಗೆ B2 ಶಾಕ್. ಏನದು B2 ಶಾಕ್? ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಬಹುದಾಗಿತ್ತು. ಆದ್ರೆ ಇಸ್ರೇಲ್ಗೆ ಏನ್ ಬೇಕಾಗಿತ್ತು? ಮಚ್ ನೀಡೆಡ್ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಹಾಕೋದಕ್ಕೆ B2 ಬಾಂಬರ್ಸ್ ಬೇಕಾಗಿತ್ತು ಇಸ್ರೇಲ್ಗೆ. ಆ B2 ಬಾಂಬರ್ಗಳನ್ನ ನಮಗೆ ಕೊಡಿ ಅಂತ ನೇತಾನ್ಯಾಹು ಅಮೆರಿಕಾವನ್ನ ಕೇಳ್ಕೊಂಡಿದ್ರು. ಆದ್ರೆ ಇರಾನ್ ಮೇಲೆ ಕೊನೆಗೂ ಅಮೆರಿಕ ತಾನೇ ದಾಳಿ ಮಾಡ್ತು ಮತ್ತು ಆ ದಾಳಿಗೆ B2 ಬಾಂಬರ್ ವಿಮಾನಗಳನ್ನ ಬಳಕೆ ಮಾಡ್ತು. ಅಮೆರಿಕ ವಾಯುಪಡೆಯಲ್ಲಿ 19 B2 ಬಾಂಬರ್ಗಳಿದ್ದಾವೆ. ಈವರೆಗೆ ನಿರ್ಮಿಸಿರ್ತಕ್ಕಂಥ ಅತ್ಯಂತ ದುಬಾರಿ ಮಿಲಿಟರಿ ವಿಮಾನ ಅಂತಂದ್ರೆ ಈ B2 ವಿಮಾನಗಳು. ಸಾಮಾನ್ಯವಾಗಿ ಎಲ್ಲ ಬಗೆಯ ಪರಮಾಣು ಶಸ್ತ್ರಾಸ್ತ್ರಗಳನ್ನ, ಸಾಮಾನ್ಯ ಶಸ್ತ್ರಾಸ್ತ್ರಗಳನ್ನ ಎಲ್ಲದನ್ನು ಕೂಡ ಹೊತ್ತೊಯ್ಯಬಲ್ಲದು. 6000 ನಾಟಿಕಲ್ ಮೈಲ್ಗಳವರೆಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹಾರಾಟ ನಡೆಸುತ್ತೆ. ಅಷ್ಟೇ ಅಲ್ಲ, ಗಾಳಿಯಲ್ಲಿ ಇಂಧನ ತುಂಬುವ ಸಾಮರ್ಥ್ಯ ಹೊಂದಿದೆ. 16 B-83 ಪರಮಾಣು ಬಾಂಬ್ಗಳು, ಅತ್ಯಂತ ಶಕ್ತಿಶಾಲಿಯಾದ ಪರಮಾಣು ಬಾಂಬ್ಗಳು. ಇವನ್ನ ಹಿಡಿದಿಟ್ಟುಕೊಳ್ಳುವ 16 ಬಾಂಬ್, ಇಂಥ ಬಾಂಬನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಈ B2 ಯುದ್ಧ ವಿಮಾನಕ್ಕಿದೆ. ಇನ್ನು ಇದರ ವೇಗ ಎಷ್ಟಪ್ಪ ಅಂತ ನೋಡಿದ್ರೆ ಸಬ್ಸಾನಿಕ್ ವೇಗದಲ್ಲಿ, ಅಂದ್ರೆ ರಡಾರ್ಗಳನ್ನ ಮಿಸ್ ಮಾಡಿ ಹಾರುತ್ತೆ. ಬೇಕಾದ್ರೆ ಸಬ್ಸಾನಿಕ್ ವೇಗದಲ್ಲಿ ಹಾರುವಂತಹ ಒಂದು ಶಕ್ತಿಯನ್ನ ಹೊಂದಿದೆ. B2 ಬಾಂಬರ್ಗಳನ್ನ ಇದೇ ಮೊದಲ ಬಾರಿಗೇನು ಬಳಸಿದ್ದಲ್ಲ, ಈ ಹಿಂದೂ ಕೂಡ ಬಳಕೆ ಮಾಡಲಾಗಿತ್ತು. 2017ರಲ್ಲಿ ಲಿಬಿಯಾದಲ್ಲಿ ಐಸಿಸ್ ನೆಲೆಗಳ ಮೇಲೆ ಈ B2 ಗಳನ್ನ ಬಳಸಿ ದಾಳಿ ಮಾಡಲಾಗಿತ್ತು. ಬರೋಬ್ಬರಿ 69 ಅಡಿಗಳಷ್ಟು ಉದ್ದ ಇರುತ್ತೆ, 17 ಅಡಿಗಳಷ್ಟು ಎತ್ತರ ಇರುತ್ತೆ. ಒಂದು ಸಾರಿಗೆ 75,750 kg ಇದಕ್ಕೆ ಫ್ಯೂಯಲ್ ಬೇಕಾಗತ್ತೆ, ಇಂಧನ ಬೇಕಾಗತ್ತೆ. ಇನ್ನು ಇದು ಎಷ್ಟು ಶಸ್ತ್ರಾಸ್ತ್ರವನ್ನ ಹೊತ್ತೈತೆ ಅಂತ ನೋಡಿದ್ರೆ 18,144 kg ಅಷ್ಟು ಶಸ್ತ್ರಾಸ್ತ್ರವನ್ನ ಹೊತ್ತೊಯ್ಯುವ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಗಂಟೆಗೆ 1234 ಕಿಲೋಮೀಟರ್. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ವೆಹಿಕಲ್ಸ್ ಎಷ್ಟು ಓಡುತ್ತೆ. ಈ B2 ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ. ಇದು ಗಂಟೆಗೆ 1234 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ. ಒಂದು B2 ಬಾಂಬರ್ನ ಬೆಲೆ ಎಷ್ಟಾಗುತ್ತೆ ಗೊತ್ತೇನು? ಭಾರತೀಯ ರೂಪಾಯಿಗಳಲ್ಲಿ 17,316 ಕೋಟಿ ರೂಪಾಯಿ ಆಗತ್ತೆ. ಈ ಯುದ್ಧದಲ್ಲಿ ಇರಾನ್ಗೆ B2 ಶಾಕ್. ಏನದು B2 ಶಾಕ್? ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಬಹುದಾಗಿತ್ತು. ಆದ್ರೆ ಇಸ್ರೇಲ್ಗೆ ಏನ್ ಬೇಕಾಗಿತ್ತು? ಮಚ್ ನೀಡೆಡ್ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಹಾಕೋದಕ್ಕೆ B2 ಬಾಂಬರ್ಸ್ ಬೇಕಾಗಿತ್ತು ಇಸ್ರೇಲ್ಗೆ. ಆ B2 ಬಾಂಬರ್ಗಳನ್ನ ನಮಗೆ ಕೊಡಿ ಅಂತ ನೇತಾನ್ಯಾಹು ಅಮೆರಿಕಾವನ್ನ ಕೇಳ್ಕೊಂಡಿದ್ರು. ಆದ್ರೆ ಇರಾನ್ ಮೇಲೆ ಕೊನೆಗೂ ಅಮೆರಿಕ ತಾನೇ ದಾಳಿ ಮಾಡ್ತು ಮತ್ತು ಆ ದಾಳಿಗೆ B2 ಬಾಂಬರ್ ವಿಮಾನಗಳನ್ನ ಬಳಕೆ ಮಾಡ್ತು. ಅಮೆರಿಕ ವಾಯುಪಡೆಯಲ್ಲಿ 19 B2 ಬಾಂಬರ್ಗಳಿದ್ದಾವೆ. ಈವರೆಗೆ ನಿರ್ಮಿಸಿರ್ತಕ್ಕಂಥ ಅತ್ಯಂತ ದುಬಾರಿ ಮಿಲಿಟರಿ ವಿಮಾನ ಅಂತಂದ್ರೆ ಈ B2 ವಿಮಾನಗಳು. ಸಾಮಾನ್ಯವಾಗಿ ಎಲ್ಲ ಬಗೆಯ ಪರಮಾಣು ಶಸ್ತ್ರಾಸ್ತ್ರಗಳನ್ನ, ಸಾಮಾನ್ಯ ಶಸ್ತ್ರಾಸ್ತ್ರಗಳನ್ನ ಎಲ್ಲದನ್ನು ಕೂಡ ಹೊತ್ತೊಯ್ಯಬಲ್ಲದು. 6000 ನಾಟಿಕಲ್ ಮೈಲ್ಗಳವರೆಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹಾರಾಟ ನಡೆಸುತ್ತೆ. ಅಷ್ಟೇ ಅಲ್ಲ, ಗಾಳಿಯಲ್ಲಿ ಇಂಧನ ತುಂಬುವ ಸಾಮರ್ಥ್ಯ ಹೊಂದಿದೆ. 16 B-83 ಪರಮಾಣು ಬಾಂಬ್ಗಳು, ಅತ್ಯಂತ ಶಕ್ತಿಶಾಲಿಯಾದ ಪರಮಾಣು ಬಾಂಬ್ಗಳು. ಇವನ್ನ ಹಿಡಿದಿಟ್ಟುಕೊಳ್ಳುವ 16 ಬಾಂಬ್, ಇಂಥ ಬಾಂಬನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಈ B2 ಯುದ್ಧ ವಿಮಾನಕ್ಕಿದೆ. ಇನ್ನು ಇದರ ವೇಗ ಎಷ್ಟಪ್ಪ ಅಂತ ನೋಡಿದ್ರೆ ಸಬ್ಸಾನಿಕ್ ವೇಗದಲ್ಲಿ, ಅಂದ್ರೆ ರಡಾರ್ಗಳನ್ನ ಮಿಸ್ ಮಾಡಿ ಹಾರುತ್ತೆ. ಬೇಕಾದ್ರೆ ಸಬ್ಸಾನಿಕ್ ವೇಗದಲ್ಲಿ ಹಾರುವಂತಹ ಒಂದು ಶಕ್ತಿಯನ್ನ ಹೊಂದಿದೆ. B2 ಬಾಂಬರ್ಗಳನ್ನ ಇದೇ ಮೊದಲ ಬಾರಿಗೇನು ಬಳಸಿದ್ದಲ್ಲ, ಈ ಹಿಂದೂ ಕೂಡ ಬಳಕೆ ಮಾಡಲಾಗಿತ್ತು. 2017ರಲ್ಲಿ ಲಿಬಿಯಾದಲ್ಲಿ ಐಸಿಸ್ ನೆಲೆಗಳ ಮೇಲೆ ಈ B2 ಗಳನ್ನ ಬಳಸಿ ದಾಳಿ ಮಾಡಲಾಗಿತ್ತು. ಬರೋಬ್ಬರಿ 69 ಅಡಿಗಳಷ್ಟು ಉದ್ದ ಇರುತ್ತೆ, 17 ಅಡಿಗಳಷ್ಟು ಎತ್ತರ ಇರುತ್ತೆ. ಒಂದು ಸಾರಿಗೆ 75,750 kg ಇದಕ್ಕೆ ಫ್ಯೂಯಲ್ ಬೇಕಾಗತ್ತೆ, ಇಂಧನ ಬೇಕಾಗತ್ತೆ. ಇನ್ನು ಇದು ಎಷ್ಟು ಶಸ್ತ್ರಾಸ್ತ್ರವನ್ನ ಹೊತ್ತೈತೆ ಅಂತ ನೋಡಿದ್ರೆ
18,144 ಕೆಜಿಯಷ್ಟು ಶಸ್ತ್ರಾಸ್ತ್ರವನ್ನ ಹೊತ್ತೊಯ್ಯುವ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಗಂಟೆಗೆ 1234 ಕಿಲೋಮೀಟರ್. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ವೆಹಿಕಲ್ಸ್ ಎಷ್ಟು ಓಡುತ್ತೆ. ಈ B2 ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ. ಇದು ಗಂಟೆಗೆ 1234 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ. ಒಂದು B2 ಬಾಂಬರ್ನ ಬೆಲೆ ಎಷ್ಟಾಗುತ್ತೆ ಗೊತ್ತೇನು? ಭಾರತೀಯ ರೂಪಾಯಿಗಳಲ್ಲಿ 17,316 ಕೋಟಿ ರೂಪಾಯಿ ಆಗತ್ತೆ. ಈ ಯುದ್ಧದಲ್ಲಿ ಇರಾನ್ಗೆ B2 ಶಾಕ್. ಏನದು B2 ಶಾಕ್? ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಬಹುದಾಗಿತ್ತು. ಆದ್ರೆ ಇಸ್ರೇಲ್ಗೆ ಏನ್ ಬೇಕಾಗಿತ್ತು? ಮಚ್ ನೀಡೆಡ್ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಹಾಕೋದಕ್ಕೆ B2 ಬಾಂಬರ್ಸ್ ಬೇಕಾಗಿತ್ತು ಇಸ್ರೇಲ್ಗೆ. ಆ B2 ಬಾಂಬರ್ಗಳನ್ನ ನಮಗೆ ಕೊಡಿ ಅಂತ ನೇತಾನ್ಯಾಹು ಅಮೆರಿಕಾವನ್ನ ಕೇಳ್ಕೊಂಡಿದ್ರು. ಆದ್ರೆ ಇರಾನ್ ಮೇಲೆ ಕೊನೆಗೂ ಅಮೆರಿಕ ತಾನೇ ದಾಳಿ ಮಾಡ್ತು ಮತ್ತು ಆ ದಾಳಿಗೆ B2 ಬಾಂಬರ್ ವಿಮಾನಗಳನ್ನ ಬಳಕೆ ಮಾಡ್ತು. ಅಮೆರಿಕ ವಾಯುಪಡೆಯಲ್ಲಿ 19 B2 ಬಾಂಬರ್ಗಳಿದ್ದಾವೆ. ಈವರೆಗೆ ನಿರ್ಮಿಸಿರ್ತಕ್ಕಂಥ ಅತ್ಯಂತ ದುಬಾರಿ ಮಿಲಿಟರಿ ವಿಮಾನ ಅಂತಂದ್ರೆ ಈ B2 ವಿಮಾನಗಳು. ಸಾಮಾನ್ಯವಾಗಿ ಎಲ್ಲ ಬಗೆಯ ಪರಮಾಣು ಶಸ್ತ್ರಾಸ್ತ್ರಗಳನ್ನ, ಸಾಮಾನ್ಯ ಶಸ್ತ್ರಾಸ್ತ್ರಗಳನ್ನ ಎಲ್ಲದನ್ನು ಕೂಡ ಹೊತ್ತೊಯ್ಯಬಲ್ಲದು. 6,000 ನಾಟಿಕಲ್ ಮೈಲುಗಳವರೆಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹಾರಾಟ ನಡೆಸುತ್ತೆ. ಅಷ್ಟೇ ಅಲ್ಲ, ಗಾಳಿಯಲ್ಲಿ ಇಂಧನ ತುಂಬುವ ಸಾಮರ್ಥ್ಯ ಹೊಂದಿದೆ. 16 B-83 ಪರಮಾಣು ಬಾಂಬ್ಗಳು, ಅತ್ಯಂತ ಶಕ್ತಿಶಾಲಿಯಾದ ಪರಮಾಣು ಬಾಂಬ್ಗಳು. ಇವನ್ನ ಹಿಡಿದಿಟ್ಟುಕೊಳ್ಳುವ 16 ಬಾಂಬ್, ಇಂಥ ಬಾಂಬನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಈ B2 ಯುದ್ಧ ವಿಮಾನಕ್ಕಿದೆ. ಇನ್ನು ಇದರ ವೇಗ ಎಷ್ಟಪ್ಪ ಅಂತ ನೋಡಿದ್ರೆ, ಸಬ್ಸಾನಿಕ್ ವೇಗದಲ್ಲಿ, ಅಂದ್ರೆ ರಡಾರ್ಗಳನ್ನ ಮಿಸ್ ಮಾಡಿ ಹಾರುತ್ತೆ. ಬೇಕಾದ್ರೆ ಸಬ್ಸಾನಿಕ್ ವೇಗದಲ್ಲಿ ಹಾರುವಂತಹ ಒಂದು ಶಕ್ತಿಯನ್ನ ಹೊಂದಿದೆ. B2 ಬಾಂಬರ್ಗಳನ್ನ ಇದೇ ಮೊದಲ ಬಾರಿಗೇನು ಬಳಸಿದ್ದಲ್ಲ, ಈ ಹಿಂದೂ ಕೂಡ ಬಳಕೆ ಮಾಡಲಾಗಿತ್ತು. 2017ರಲ್ಲಿ ಲಿಬಿಯಾದಲ್ಲಿ ಐಸಿಸ್ ನೆಲೆಗಳ ಮೇಲೆ ಈ B2 ಗಳನ್ನ ಬಳಸಿ ದಾಳಿ ಮಾಡಲಾಗಿತ್ತು. ಬರೋಬ್ಬರಿ 69 ಅಡಿಗಳಷ್ಟು ಉದ್ದ ಇರುತ್ತೆ, 17 ಅಡಿಗಳಷ್ಟು ಎತ್ತರ ಇರುತ್ತೆ. ಒಂದು ಸಾರಿಗೆ 75,750 ಕೆಜಿ ಇದಕ್ಕೆ ಫ್ಯೂಯಲ್ ಬೇಕಾಗತ್ತೆ, ಇಂಧನ ಬೇಕಾಗತ್ತೆ. ಇನ್ನು ಇದು ಎಷ್ಟು ಶಸ್ತ್ರಾಸ್ತ್ರವನ್ನ ಹೊತ್ತೈತೆ ಅಂತ ನೋಡಿದ್ರೆ, 18,144 ಕೆಜಿಯಷ್ಟು ಶಸ್ತ್ರಾಸ್ತ್ರವನ್ನ ಹೊತ್ತೊಯ್ಯುವ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಗಂಟೆಗೆ 1234 ಕಿಲೋಮೀಟರ್. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ವೆಹಿಕಲ್ಸ್ ಎಷ್ಟು ಓಡುತ್ತೆ. ಈ B2 ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ. ಇದು ಗಂಟೆಗೆ 1234 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ. ಒಂದು B2 ಬಾಂಬರ್ನ ಬೆಲೆ ಎಷ್ಟಾಗುತ್ತೆ ಗೊತ್ತೇನು? ಭಾರತೀಯ ರೂಪಾಯಿಗಳಲ್ಲಿ 17,316 ಕೋಟಿ ರೂಪಾಯಿ ಆಗತ್ತೆ.